ಹಾಯ್, ನಮಸ್ತೆ ಎಲ್ರಿಗೂ. ನನ್ನ ಗಾಡಿಗೆ ಸೈಲೆನ್ಸರ್ಗೆ ಕಲ್ಲು ಬಿದ್ದಿತ್ತು. ಆ ಕಲ್ಲ ತೆಗ್ಸೋದಕ್ಕೆ ಕೆಲವೊಂದು ವೀಡಿಯೋಸ್ ನೋಡಿದೆ ಯೂಟ್ಯೂಬಲ್ಲಿ. ಅಂದರೆ ಗಾಡಿದು ಸೈಲೆನ್ಸರ್ ಬಿಚ್ಚಿಬಿಟ್ಟು ಅದನ್ನು ರಿವರ್ಸಲ್ಲಿ ಕುಟ್ಟಿದ್ರೆ ಗಾಡಿ ಸೈಲೆನ್ಸರಲ್ಲಿರೋ ಒಳಗಡೆ ಇರೋ ಕಲ್ಲು ರಿವರ್ಸ್ ಆಗಿ ನೆಗೆದು ಆಚೆ ಬರೋ ಥರ ಸುಮಾರು ವೀಡಿಯೋಸ್ಗಳನ್ನ ನಾನು ನೋಡಿದೆ. ಅದೇ ಥರ ನಾನು ತೆಗಿಸ್ಬೋದು ಅಂತ ನಾನು ಟ್ರೈ ಮಾಡಿದೆ. ಗ್ಯಾರೇಜ್ಗೆ ಹೋಗಿ ಸೈಲೆನ್ಸರ್ನ ತೆಗ್ಸಿ ಟೈರ್ಗೆ ಹಾಕೊಂಡು ಕುಟ್ಟೋ ಥರ ಟ್ರೈ ಮಾಡಿದೆ. ಬಟ್ ಆದರೆ ಕೆಲವೊಂದು ಸಲ ಅದು 5 ನಿಮಿಷಕ್ಕೆ ಬರುತ್ತೆ, ಕೆಲವೊಂದು ಸಲ 10 ನಿಮಿಷಕ್ಕೆ ಬರುತ್ತೆ. ಅದು ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಸಲ 1 ಅವರ್ ಆಗುತ್ತೆ, ಕೆಲವೊಂದು ಸಲ ದಿನ ಪೂರ್ತಿ ಕುಟ್ಟಿದ್ರು ಬರ್ದಲೇ ಇರ್ಬೋದು. ಆ ಥರ ಸುಮ್ಮನೆ ಕುಟ್ಕೊಳ್ಳೋದ್ರ ಬದಲು ಒಂದು 5 ನಿಮಿಷ ಟ್ರೈ ಮಾಡಿ ಒಂದು ಅರ್ಧ ಗಂಟೆ ಆಗಲ್ಲ ಅಂದಿದ್ದ ಟೈಮಲ್ಲಿ ಗ್ಯಾಸಲ್ಲಿ ಕಟ್ರಲ್ಲಿ ಕಟ್ರಲ್ಲಿ ಕಟ್ ಮಾಡಿಸಿ ಗ್ಯಾಸ್ ವೆಲ್ಡಿಂಗ್ ಮಾಡಿಸೋದು ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತೀನಿ. ನಾನು ಅದೇ ರೀತಿ ಮಾಡಿದ್ದೀನಿ. ಇಲ್ಲಿದೆ ನನ್ನ ಗಾಡಿ. ಇದು ನನ್ನ ಗಾಡಿ ಸ್ಪೆಂಡರ್ BS4 ಗಾಡಿದು ಸೈಲೆನ್ಸರ್ಗೆ ಮಕ್ಕಳ ಕಲ್ಲು ಹಾಕಿದ್ರು. ಅದನ್ನು ನಾನು ರೆಡಿ ಮಾಡಿಸಿದ್ದೀನಿ. ರೆಡಿ ಮಾಡಿಸಿದಾಗ ಈ ಥರ ಸೈಡ್ ಆ್ಯಂಗಲ್ಗೆ ಕಾಣಿಸ್ತಾ ಇರೋ ಥರ ಕಟ್ ಮಾಡಿ ಗಾಡಿನ ರೆಡಿ ಮಾಡ್ತಾರೆ. ಹೀರೋ ಸ್ಪೆಂಡರ್ ಪ್ಲಸ್ BS4 ಗಾಡಿ ಇದು. ನೋಡಿ, ಅಲ್ಲಿ ಚೇಂಬರ್ ಇದೆಯಲ್ಲ, ಸ್ಟ್ರೈಟ್ ಬರೋಲ್ಲ ಲೈನ್. ಅದನ್ನು ಸ್ಟ್ರೈಟ್ ಬರುತ್ತೆ ಅಂತ ನಾವು ಅನ್ಕೋತೀವಿ, ಬಟ್ ಅದು ಸ್ಟ್ರೈಟ್ ಬರೋಲ್ಲ. ಆ 3 ಹೋಲ್ ಇದೆಯಲ್ಲ, ಅದರಲ್ಲಿ ಸೆಂಟ್ರ್ ಹೋಲಿಂದ ಬಂದು ಕಲ್ಲು ಬಂದು ಆ ಕಡೆ 2 ಇದೆಯಲ್ಲ, ಅದರಲ್ಲಿ ಯಾವುದಕ್ಕೆ ಬಿದ್ದರೂ ಒಳಗಡೆ ಹೋಗಿ ಲಾಕ್ ಆಗುತ್ತೆ. ಅದು ರಿಟರ್ನ್ ನೀವು ಎಷ್ಟೇ ಕೊಟ್ಟರೂ ಬರೋಲ್ಲ. ಈ ರೀತಿ ಅದನ್ನು ಆ ಪ್ಲೇಟ್ನ ಅದ್ರ ಮೇಲೆ ಇಟ್ಟು ಅವರು ಗ್ಯಾಸ್ ವೆಲ್ಡ್ ಮಾಡ್ತಾರೆ. ಬೈಕ್ ಇಂಜಿನಿಂದ ಬರುವಂಥ ಹೊಗೆ ಯಾವುದೇ ಕಾರಣಕ್ಕೂ ಔಟ್ ಆಗಲ್ಲ, ಮತ್ತು ಸೌಂಡು ಡಿಫ್ರೆನ್ಸ್ ಆಗಲ್ಲ. ಈ ರೀತಿ ಬಫರಿಂಗ್ ಮಾಡಿ ನೀಟಾಗಿ ಫಿನಿಶ್ ಮಾಡಿಕೊಡ್ತಾರೆ. ಅಷ್ಟು ಕಾಣಿಸಲ್ಲ, ಸೈಲೆನ್ಸರ್ ವರ್ಕ್ ಆಗಿದೆ ಇದಾಗಿದೆ ಅಂತ ಕಾಣಿಸಲ್ಲ. ಕೆಲವರು ಹೇಳ್ತಾರೆ ಗಾಡಿನ ಸೈಲೆನ್ಸರ್ ಕಟ್ ಮಾಡಿಸಿ ಕಲ್ಲು ತೆಗ್ಸಿದ್ರೆ ಡ್ಯಾಮೇಜ್ ಆಗುತ್ತೆ, ಮೈಲೇಜ್ ಡ್ರಾಪ್ ಆಗುತ್ತೆ, ಸೌಂಡ್ ಡಿಫ್ರೆನ್ಸ್ ಆಗುತ್ತೆ ಅಂತ ಅಂತಾರೆ. ಬಟ್ ಆದರೆ ಆ ರೀತಿ ನಾನು ಯಾವುದೇ ಇಶ್ಯೂಸ್ ಫೇಸ್ ಮಾಡಿಲ್ಲ. ಗಾಡಿ ನಾನು ಸ್ಟಾರ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಗಾಡಿ ಹೊಗೆ ಬರೋದು ಗಾಡೀಲಿ ಹೊಗೆ ಬರೋದೇ ಆಗಲಿ ಅಥವಾ ಮೈಲೇಜಲ್ಲಿ ಡ್ರಾಪ್ ಆಗೋದೇ ಆಗಲಿ, ಸೌಂಡ್ ಡಿಫ್ರೆನ್ಸ್ ಆಗಲಿ, ಆ ಥರ ಯಾವುದೇ ಇಶ್ಯೂಸ್ ಬರೋಲ್ಲ. ನೋಡಿದ್ರಲ್ಲ, ಈ ರೀತಿ ಕಲ್ಲು ಬರಲಿಲ್ಲ ಅಂತಿದ್ದ ಟೈಮಲ್ಲಿ ಗ್ಯಾಸ್ ಕಟ್ಟಿಂಗ್ ಮಾಡಿಸೋದು ಬೆಸ್ಟ್ ಆಪ್ಷನ್ ಅಂತ ನಾನು ಅನ್ಕೋತೀನಿ. ನಾಗರಬಾವಿ ಹತ್ರ ಇರೋ ಅಂಬೇಡ್ಕರ್ ಕಾಲೇಜ್ ಬಿಟ್ಟು ಸ್ವಲ್ಪ ಹಿಂದಗಡೆ ಈ ಗ್ಯಾರೇಜ್ ಇದೆ. ಕಟ್ ಮಾಡಿ ಕಲ್ಲು ತೆಗಿತಾರೆ, ಕೆಲಸ ನೀಟಾಗಿ ಮಾಡ್ತಾರೆ. ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಈ ರೀತಿ ನನಗಾಗಿರೋ ಎಕ್ಸ್ಪೀರಿಯನ್ಸ್ನ ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.